ನೋಡಿ, ಶಿರೂರು ಗುಡ್ಡ ಕುಸಿತದ ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅನಧಿಕೃತ ರೆಸಾರ್ಟ್, ಹೋಮ್ ಸ್ಟೇ, ತೋಟಗಳ ತೆರವಿಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಈ ತೆರವು ಕಾರ್ಯಾಚರಣೆ ಸ್ಪೀಡ್ ಆಗುತ್ತೆ, ಈ ಸವಾಲುಗಳನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಅನಧಿಕೃತವಾಗಿ ಯಾರ್ಯಾರು ಅಂಗಡಿಗಳನ್ನ ಅಲ್ಲಿ ಇಟ್ಕೊಂಡಿದ್ದಾರೆ, ಜೊತೆಗೆ ಮನೆಗಳನ್ನು ಕಟ್ಕೊಂಡಿದ್ದಾರೆ, ರೆಸಾರ್ಟು, ಹೋಮ್ ಸ್ಟೇ ಇವುಗಳನ್ನ ಪತ್ತೆ ಹಚ್ಚಿ 10 ದಿನಗಳಿಗಾಗಿ ವರದಿ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಉಪಾರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೂ ಕೂಡ ಈ ಸೂಚನೆ ಈಗ ರವಾನೆ ಆಗಿದೆ. ಈ ಬಗ್ಗೆ ಅಧಿಕೃತ ಆದೇಶವನ್ನ ಅರಣ್ಯ ಇಲಾಖೆಯಿಂದ ಹೊರಡಿಸಲಾಗಿದೆ. ಆದರೆ ಇಲ್ಲಿ ನೋಡೋದಾದ್ರೆ 95% ಮನೆಗಳು ನಿರ್ಮಾಣ ಆಗಿರುವಂಥದ್ದು, ಹೋಮ್ ಸ್ಟೇ ಅಂಗಡಿಗಳೆಲ್ಲ ನಿರ್ಮಾಣ ಆಗಿರುವಂಥದ್ದು ಆಲ್ಮೋಸ್ಟ್ ಅನಧಿಕೃತನೇ. ಅಂದರೆ ಈ 20 ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಾಗಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅವರಿಗೆ ಜಮೀನನ್ನು ಕೊಡಲಾಗಿತ್ತು. ಈ ಅರಣ್ಯ ಜಮೀನು, ಕೃಷಿಯೇತರ ಜಮೀನನ್ನು ಕೊಡಲಾಗಿತ್ತು. ಆ ಜಮೀನುಗಳಲ್ಲಿ ಈಗ ಅವರೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಆದರೆ ಇದನ್ನೆಲ್ಲ ಈಗ ಏಕಾಏಕಿಯಾಗಿ ತೆರವು ಮಾಡಬೇಕು ಅಂದರೆ ಸವಾಲಿನ ಕೆಲಸನೇ. 10 ದಿನಗಳಿಗಾಗಿ ಇದಕ್ಕೆ ವರದಿಯನ್ನು ಕೂಡ ಕೊಡಬೇಕಾಗುತ್ತಂತೆ. ಹಾಗಾಗಿ ಎಲ್ಲ ಉಪಾರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೂ ಕೂಡ ಈ ಸೂಚನೆ ಬಂದಿರೋದ್ರಿಂದ ಇದನ್ನು ಎಷ್ಟರ ಮಟ್ಟಿಗೆ ಸವಾಲಾಗಿ ತೆಗೆದುಕೊಂಡು ಹೇಗೆ ಇದನ್ನೆಲ್ಲದನ್ನು ಕೂಡ ನಿಭಾಯಿಸ್ತಾರೆ ಅಂತ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇದ್ದಂತಹ ಗುಡ್ಡ ಕುಸಿತ ಆಗಿ ಹೋಟೆಲ್ ಏನು ಕೊಚ್ಕೊಂಡು ಹೋಯ್ತಲ್ಲ, ಅದು ಕೂಡ ಅನಧಿಕೃತ ಹೋಟೆಲ್ಲೇ ಆಗಿತ್ತಂತೆ. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ಗ್ರಾಮ ಪಂಚಾಯತಿಯಿಂದ ನಂಬರ್ ಸಿಕ್ಕಿದ್ರು ಕೂಡ ಅವರಿಗೆ ಹಕ್ಕುಪತ್ರ ಇನ್ನೂ ಕೂಡ ವಿತರಣೆ ಆಗಿಲ್ಲ. ಹಾಗಾಗಿ ಇದೆಲ್ಲವನ್ನ ಎದುರಿಸ್ಕೊಂಡು ಇದೆಲ್ಲದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಹೇಗೆ ಈ ಕೆಲಸವನ್ನ ಮಾಡ್ತಾರೆ, 10 ದಿನಗಳ ಅಷ್ಟರೊಳಗೇನೆ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ಯಾವ್ಯಾವ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ತೆರವು ಮಾಡಬೇಕು, ಇದೆಲ್ಲದಕ್ಕೂ ಸಂಬಂಧಿಸಿದಂತೆ ಅರಣ್ಯ ಅಧಿಕಾರಿಗಳು, ಉಪಾರಣ್ಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಈಗಾಗಲೇ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದ ಹೋಟೆಲ್ ಕೊಚ್ಕೊಂಡು ಹೋಗಿ ಅನೇಕರು ಸಾವನ್ನಪ್ಪಿರೋದ್ರಿಂದ ಅಲ್ಲಿ ಈಗಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅಂತ. ಈಗಾಗಲೇ 20 ವರ್ಷಗಳ ಹಿಂದೆ ಇವರು ಎಲ್ರಿಗೂ ಕೂಡ ಈ ಜಮೀನನ್ನು ಕೊಟ್ಟು ಮನೆ ಕಟ್ಕೊಳ್ಳೋದಕ್ಕೂ ಕೂಡ ಅನುಮತಿ ಕೊಟ್ಟಿದ್ರು. ಆದರೆ ಅವ್ರು ಏಕಾಏಕಿಯಾಗಿ ಅಲ್ಲಿಂದ ಹೊರಡಬೇಕು ಅಂದರೆ ಏನು ಕತೆ, ಹೇಗೆ ಅಂತ.